ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವ ಸತ್ಯವಾಕ್ಯವನ್ನ ಲೋಕಕ್ಕೆ ಸಾರಿದ ಮಹಾನ್ ವ್ಯಕ್ತಿ ಪರಮ ಪೂಜ್ಯ ಶ್ರೀ ನಾರಾಯಣ ಗುರುಗಳ ಪಾದಪದ್ಮಗಳಿಗೆ ಭಕ್ತಿಯ ನಮನವನ್ನು ಸಲ್ಲಿಸ್ತಾ ಪ್ರೀವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ಗುರು ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಗುರು ಅಂದರೆ ಶಕ್ತಿ, ಗುರು ಅಂದರೆ ಬೆಳಕು. ಸಮಾಜದಲ್ಲಿ ನಡೆಯುತ್ತಿದ್ದ ಶೋಷಣೆ ದಬ್ಬಾಳಿಕೆಯನ್ನು ದಮನಗೊಳಿಸಿ ಸತ್ಯ ಮಾರ್ಗವನ್ನು ತೋರಿಸಿ ಸ್ವಾಭಿಮಾನದ ಬದುಕಿಗೆ ದಾರಿ ತೋರಿದ ಮಹಾಚೇತನ ಪರಮ ಪೂಜ್ಯ ಶ್ರೀ ನಾರಾಯಣ ಗುರುಗಳ ತತ್ವಸಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಗುರುಗಳ ತತ್ವ ಸಂದೇಶವನ್ನು ತಿಳಿಸುವ ಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದದ್ದು ಸಂತಸ ಹಾಗೆ ಸಂತೃಪ್ತಿಯನ್ನು ತಂದಿದೆ. ಕೇರಳದ ಚೆಂಪಾಚಂತಿ ಎನ್ನುವ ಹಳ್ಳಿಯಲ್ಲಿ ಮಾಡರ್ನ್ ಆಶನ್ ಮತ್ತು ಕುಟ್ಟಿ ಎಂಬ ದಂಪತಿಗಳ ಪುತ್ರನಾಗಿ ಶ್ರೀ ನಾರಾಯಣ ಗುರುಗಳು ಜನಿಸ್ತಾರೆ. 3 ಹೆಣ್ಣು ಮಕ್ಕಳನ್ನು ಹೊಂದಿದ್ದ ಮಾಡರ್ನ್ ಆಶನ್ ಮತ್ತು ಕುಟ್ಟಿ ಎಂಬ ದಂಪತಿಗಳಿಗೆ ನಾರಾಯಣ ಗುರುಗಳು ಒಬ್ಬರೇ ಪುತ್ರರಾಗಿರ್ತಾರೆ. ಒಬ್ಬನೇ ಗಂಡು ಮಗನಾಗಿದ್ದರಿಂದ ಪ್ರೀತಿಯಿಂದ ನಾನು ಎಂದು ಕರೆಯುವುದಕ್ಕೆ ಶುರು ಮಾಡ್ತಾರೆ. ಬಾಲ್ಯದಲ್ಲಿಯೇ ಚುರುಕು ಬುದ್ಧಿ, ತುಂಟಾಟವಿದ್ದರೂ ಗಾಂಭೀರ್ಯದ ಗಣಿಯಂತಿದ್ದರೂ ನಾರಾಯಣ ಗುರುಗಳು. ಜ್ವರ, ಸಿಡುಬು ನೋವಿನ ಸವಾಲಿನಿಂದ ಅರ್ಧಕ್ಕೆ ನಿಂತಿರುವ ಇವರ ವಿದ್ಯಾಭ್ಯಾಸ ಮತ್ತೆ 7 ವರ್ಷಗಳ ನಂತರ ಮುಂದುವರಿಯುತ್ತೆ. ತಮ್ಮ 21ನೇ ವಯಸ್ಸಿನಲ್ಲೇ ಸಂಸ್ಕೃತ ಪಂಡಿತರಾಗಿರುವ ರಾಮನ್ ಪಿಳ್ಳೆಯವರಿಂದ ಸಂಸ್ಕೃತ ಶಿಕ್ಷಣವನ್ನು ಪಡೆದು ಗುರುಗಳು ಮುಂದೆ ಆಯುರ್ವೇದ, ಜ್ಯೋತಿಷಾಸ್ತ್ರ, ಯೋಗಶಾಸ್ತ್ರವನ್ನು ಕರಗತ ಮಾಡಿಕೊಳ್ತಾರೆ. ಹೀಗೆ ಪಾಂಡಿತ್ಯದಲ್ಲಿ ಹಿಡಿತವನ್ನು ಸಾಧಿಸಿದ ನಾರಾಯಣ ಗುರುಗಳು ಮುಂದೆ ಸಮಾಜಕ್ಕೆ, ಶೋಷಿತರ ಬದುಕಿಗೆ ಬೆಳಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿರ್ತಾರೆ. ಜಾತೀಯತೆ, ಅಸ್ಪೃಶ್ಯತೆಯಿಂದ ನಲುಗಿ ಹೋಗಿದ್ದ ನೆಲವನ್ನು ಶೈಕ್ಷಣಿಕ ಕ್ರಾಂತಿಯಿಂದ ಸಂಪದ್ಭರಿತವನ್ನಾಗಿ ಮಾಡಿದ ಶ್ರೀ ನಾರಾಯಣ ಗುರುಗಳು ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯದಲ್ಲಿ ಪೂಜ್ಯ ಸ್ಥಾನದಲ್ಲಿದ್ದಾರೆ. ಗುರುಗಳ ಜೀವನ ಇಂದಿನ ಯುವ ಸಮುದಾಯಕ್ಕೆ ಆದರ್ಶ. ಗುರುಗಳು ತೋರಿದ ಸನ್ಮಾರ್ಗದಲ್ಲಿ ನಡೆದ್ರೆ ಖಂಡಿತ ನಮ್ಮ ಅಭಿವೃದ್ಧಿ ಸಾಧ್ಯ. ನಮ್ಮ ಬದುಕಿಗೆ ಗುರುಗಳು ಬೋಧಿಸಿದ ಕೆಲವು ತತ್ವಸಾರವನ್ನು ನೋಡೋಣ, ಜೊತೆಗೆ ಅವುಗಳನ್ನು ಪಾಲಿಸೋಣ ಎನ್ನುವ ಸಂಕಲ್ಪವನ್ನು ಮಾಡೋಣ. ಜೈ ಗುರುದೇವ. ಪರಮಪೂಜ್ಯ ಶ್ರೀನಾರಾಯಣ ಗುರುಗಳು ತಮ್ಮ ಜೀವಿತಾವಧಿಯಲ್ಲಿ ಸಮಾಜ ಏಳಿಗೆಗೆ ಶ್ರಮಿಸಿದ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಅವರ ಜೀವನವೇ ಒಂದು ಆದರ್ಶ, ಅವರ ಚಿಂತನೆಗಳೇ ನಮಗೆ ಸ್ಫೂರ್ತಿ, ಅವರ ಕಾರ್ಯಗಳೇ ಮಾನವ ಧರ್ಮದ ದಾರಿ. ಗುರುಗಳ ಚಿಂತನೆ, ಆದರ್ಶಗಳನ್ನು ಹೇಳೋಕೊಟ್ರೆ ಸಮಯ ಸಾಕಾಗಲ್ಲ, ಯಾಕಂದರೆ ಗುರುಗಳ ವಿಚಾರಗಳು ಅಷ್ಟಿದೆ. ಹಾಗಾಗಿ ಗುರುಗಳ ಕೆಲವು ತತ್ವ ಬೋಧನೆಗಳನ್ನು ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಅಷ್ಟೇ. ಈ ಬೋಧನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಎನ್ನುವ ದೃಢ ಸಂಕಲ್ಪವನ್ನು ನಮ್ಮ ಮನಸ್ಸಲ್ಲಿ ಖಂಡಿತವಾಗಿಯೂ ಮಾಡಬೇಕು. ಯಾಕಂದರೆ ಇದೇ ನಾವು ಗುರುಗಳಿಗೆ ನೀಡುವ ಅತ್ಯುನ್ನತ ಗೌರವ ಆಗಿರುತ್ತೆ ಅಲ್ವಾ? ಸರಿ, ಈಗ ಗುರುಗಳ ತತ್ವ ಬೋಧನೆಗಳನ್ನು ನೋಡೋಣ. ವಿದ್ಯೆಯಿಂದ ಜೀವನದಲ್ಲಿ ಬೆಳಕನ್ನು ಕಾಣಿರಿ. ವಾವ್! ಗುರು ಎನ್ನೋ ಪದದ ಶ್ರೇಷ್ಠತೆಯೇ ವಿದ್ಯೆ. ಆ ವಿದ್ಯೆಯನ್ನು ಪಡೆದು ಜೀವನದಲ್ಲಿ ಬೆಳಕನ್ನು ಕಾಣಬೇಕು ಎನ್ನೋ ಸಂದೇಶವನ್ನು ಗುರುಗಳು ಹೇಳಿದ್ದಾರೆ. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು. ಬಹುಶಃ ಈ ಒಂದು ಸಾಲನ್ನು ಗುರುಗಳ ಫೋಟೋ, ಪ್ರತಿಮೆಗಳಲ್ಲಿ ನೋಡಿದ್ದೇವೆ. ಮನುಷ್ಯ ಜಾತಿ, ಮನುಷ್ಯ ಧರ್ಮ ಮತ್ತು ಮನುಷ್ಯತ್ವದಲ್ಲಿ ದೇವರಿದ್ದಾನೆ ಎನ್ನೋ ವಾಸ್ತವ ಸತ್ಯದ ದರ್ಶನವನ್ನು ಗುರುಗಳು ಮಾಡಿದ್ದಾರೆ. ಜಾತಿಯನ್ನು ಕೇಳಬೇಡಿ, ಹೇಳಬೇಡಿ, ಯೋಚಿಸಬೇಡಿ. ಜಾತಿಯನ್ನು ಕೇಳುವುದು ಮತ್ತು ಹೇಳುವುದನ್ನು ಮಾಡಬಾರ್ದು ಎನ್ನುವುದನ್ನು ಗುರುಗಳು ತಮ್ಮ ಬೋಧನೆಯಲ್ಲಿ ಹೇಳಿದ್ದಾರೆ. ಗುರುಗಳ ದೃಷ್ಟಿಯಲ್ಲಿ ಎಲ್ಲರನ್ನ ಸಮಾನರನ್ನಾಗಿ ಕಾಣಬೇಕು. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿರಿ, ಮಿತವ್ಯಯ ಖರ್ಚು ಮಾಡಿ.
ಬಹುಶಃ ಈ ಸಂದೇಶ ಇವತ್ತಿನ ಯುವ ಜನಾಂಗಕ್ಕೆ ಹೇಳಿದ ಹಾಗೆ ಇದೆ. ಸಮಸ್ಯೆ ಹೇಗೆ ಬರುತ್ತೆ ಅಂದರೆ, ಕೈಯಲ್ಲಿ ದುಡ್ಡಿಲ್ಲದೆ ಇದ್ದಾಗ. ಆಗ ಸಾಲ ಜಾಸ್ತಿ ಆಗುತ್ತೆ. ಹಾಗಂತ ದುಡ್ಡಿಲ್ಲದೆ ಇರೋ ಸಮಸ್ಯೆ ಪರಿಹಾರ ಆಗುತ್ತಾ? ಖಂಡಿತ ಇಲ್ಲ. ಸಮಸ್ಯೆ ಜಾಸ್ತಿನೇ ಆಗುತ್ತೆ. ಅದಕ್ಕೆ ದುಂದು ವೆಚ್ಚ ಮಾಡೋದನ್ನು ಬಿಟ್ಟು ಒಂದಿಷ್ಟು ಹಣ ಉಳಿಕೆ ಮಾಡಿ. ಆಗ ಜೀವನದಲ್ಲಿ ಸಂತೋಷವನ್ನು ಕಾಣಬಹುದು ಎನ್ನುವುದನ್ನು ಗುರುಗಳು ತಮ್ಮ ಬೋಧನೆಯಲ್ಲಿ ಹೇಳಿದ್ದಾರೆ. ಬೇರೆಯವರ ಹಿತ ಬಯಸುವವನು ಎಂದಿಗೂ ದುಃಖಿಯಾಗಲಾರ. ನಿಜ ಅಲ್ವಾ? ಬೇರೆಯವರು ಚೆನ್ನಾಗಿರಲಿ ಅಂತ ಬಯಸೋನ್ಗೆ ಯಾವತ್ತೂ ದುಃಖ ಬರೋದೇ ಇಲ್ಲ. ಅದೇ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ ಹೊಂದಿರೋನು ಯಾವತ್ತೂ ಸಂತೋಷವಾಗಿರಲ್ಲ. ಯಾಕಂದರೆ ಆತನ ಮನಸ್ಸಲ್ಲಿ ದ್ವೇಷ, ಅಸೂಯೆಗಳೇ ಚುಚ್ಚುತ್ತಾ ಇರುತ್ತೆ. ಪ್ರಕೃತಿ ಹಾಗೂ ಪರಿಸರವನ್ನು ರಕ್ಷಿಸು, ಅದು ನಿನ್ನನ್ನು ಕಾಪಾಡುತ್ತೆ. ಈ ಸಂದೇಶ ಗುರುಗಳ ದೂರದೃಷ್ಟಿಯ ಚಿಂತನೆಯನ್ನು ತೋರಿಸ್ತಾ ಇದೆ. ಗುರುಗಳಿಗೆ ಮುಂದಾಗೋ ಘಟನೆಗಳ ಬಗ್ಗೆ ಸ್ಪಷ್ಟ ಅರಿವು ಇದ್ದಿದ್ರಿಂದ ಈ ಸಂದೇಶವನ್ನು ಹೇಳಿದ್ದಾರೆ. ಭಾಷೆ, ವೇಷಭೂಷಣ, ರೂಪ, ವರ್ತನೆಗಳಲ್ಲಿ ವ್ಯತ್ಯಾಸವಿದ್ದರೂ ಮಾನವರೆಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರು. ನಿಮ್ಮ ಊರುಗಳಲ್ಲಿ ಶಾಲೆಗಳು ಇಲ್ಲದಿದ್ದರೆ ನೀವೇ ಆರಂಭಿಸಿ. ವಾವ್! ತಿಳುವಳಿಕೆ ಜ್ಞಾನ, ಜ್ಞಾನದ ಅನುಭವವೇ ದೇವರು. ಎಂಥ ಅದ್ಭುತವಾದ ಮಾತು! ತಿಳಿದು ಆಡಿದ ಜ್ಞಾನ, ತುಂಬಿದ ಮಾತು ಒಂದು ಒಳ್ಳೆಯ ಬದಲಾವಣೆಯನ್ನೇ ತರಬಲ್ಲದು. ಪೂಜ್ಯ ಶ್ರೀ ನಾರಾಯಣ ಗುರುಗಳ ಜ್ಞಾನದ ವಿಶಾಲತೆಯನ್ನು ಅರಿಯಲು ಈ ಸಮಯ ಸಾಕಾಗಲ್ಲ. ಯಾಕಂದರೆ ತುಂಬ ಸಮಯದ ಅವಶ್ಯಕತೆ ಇದೆ. ಹಾಗಾಗಿ ಇದಿಷ್ಟನ್ನು ಮಾತ್ರ ಹೇಳಿದ್ದೇನೆ. ಗುರುಗಳ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ. ಗುರುಗಳು ತೋರಿದ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಎನ್ನುವ ಆಶಯವನ್ನು ತಿಳಿಸ್ತಾ, ಪೂಜ್ಯ ಶ್ರೀ ನಾರಾಯಣ ಗುರುಗಳ ಪುಣ್ಯ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಜೈ ಗುರುದೇವ. ವಾವ್! ಗುರುಗಳ ತತ್ವಸಾರದ ಚಿಂತನೆಗಳು ಎಷ್ಟೊಂದು ಅದ್ಭುತವಾಗಿದೆ. ಇಂದಿನ ಯುವಜನತೆ ಗುರುಗಳು ತೋರಿದ ಸನ್ಮಾರ್ಗದಲ್ಲಿ ನಡೆಯಬೇಕಾಗಿದೆ. ತಮ್ಮ ಜೀವನವನ್ನೇ ಸಮಾಜಕ್ಕೆ ಮುಡಿಪಾಗಿಟ್ಟ ದಿವ್ಯ ಚೇತನ ಶ್ರೀ ನಾರಾಯಣ ಗುರುಗಳು ಸೆಪ್ಟೆಂಬರ್ 20, 1928 ಇಹಲೋಕ ತ್ಯಜಿಸ್ತಾರೆ. ದೇಹ ತ್ಯಾಗ ಮಾಡಿದ 17 ವರ್ಷಗಳ ನಂತರ 1945 ಗುರುಗಳ ಸಮಾಧಿ ಮಂದಿರ ಕಟ್ಟಲು ಸಮಿತಿ ರಚನೆಯಾಗುತ್ತೆ. ಕೇರಳದ ಶಿವಗಿರಿಯಲ್ಲಿ 1968 ಗುರುಗಳ ಸಮಾಧಿ ಮಂದಿರ ಪೂರ್ಣಗೊಂಡು ಅದರ ಉದ್ಘಾಟನೆಯೂ ಆಗುತ್ತೆ. ಇಂತಹ ಮಹಾಚೇತನವನ್ನು ಗುರುವಾಗಿ ಪೂಜಿಸುವುದು ನಮ್ಮೆಲ್ಲರ ಭಾಗ್ಯ. ಅವರ ಸಂದೇಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿ ಅಳವಡಿಸಿಕೊಳ್ಳೋಣ. ಅವರ ಶಾಂತ ಮಾರ್ಗದಲ್ಲಿ ಸಾಗೋಣ. ಶ್ರೀ ನಾರಾಯಣ ಗುರುಗಳು ಒಂದು ಸಮುದಾಯದವರಲ್ಲ, ಅವರು ಮಾನವ ಧರ್ಮಕ್ಕೆ ಗುರು, ವಿಶ್ವ ಮಾನವ ಗುರು.